ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಫ್ಯಾಮಿಲಿ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತಿನ ವ್ಲಾಗ್ ಬಂದು ನಾಳೆ ನನ್ನ ಫ್ರೆಂಡ್ದು ಬರ್ಡೇ ಇದೆ. ಸೊ ಹಂಗಾಗಿ ಅವನಿಗೆ ಸರ್ಪ್ರೈಸ್ ಕೊಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕಪ್ಪ ಒಂದು ಬರ್ತಾ ಇದ್ದೆ. ನಮ್ಮ ಟೀಮಲ್ಲಿ ನೋಡಿದ್ರೆ ಅನ್ಕೊಂತೀನಿ ರಾಕಿ ಒಂಜಿ ಬೇಡೇಟ ಶಾರ್ಟ್ ಫಿಲಮ್ ಮಾಡಿದ್ವಲ್ಲ, ಅದರಲ್ಲಿ ಮಾಡಿದ್ನಲ್ಲ, ಅವನದೇ ಬರ್ಡೇ ಇದೆ ನಾಳೆ. ಸೊ ಅವನಿಗೆ ಸರ್ಪ್ರೈಸ್ ಕೊಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ಟೀಮಲ್ಲಿರೋ ಅಭಿ ಆಗಿರ್ಬೋದು, ಮತ್ತು ಪ್ರಸನ್ನ ಚಿಕ್ಕಪ್ಪ ಆಗಿರ್ಬೋದು, ಮತ್ತು ನಾವು 3 ಜನ ಸರ್ಪ್ರೈಸ್ ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ. ಅವ್ರ ಮನೆ ಬಂದು ಸುಂಕದ ಕಟ್ಟೆಲಿರೋದು. ನಾನು ಆಲ್ರೆಡಿ ರೆಡಿಯಾಗಿ ಕೂತಿದ್ದೀನಿ. ನಮ್ಮ ಚಿಕ್ಕಪ್ಪ ಒಂದೊಳಗೆ ಬರ್ತಾ ಇದೆ. ನಮ್ಮ ಚಿಕ್ಕಪ್ಪಂಗೆ ಫೋನ್ ಮಾಡಿದ್ದೆ, ಬರ್ತಾ ಇದ್ದೀನಿ ಅಂದರು. ನಾನು ವೆಯ್ಟಿಂಗ್ ನಮ್ಮ ಚಿಕ್ಕಪ್ಪಂಗೋಸ್ಕರ. ಅಮ್ಮ ಬೇರೆ ಕರಿತಾ ಇದ್ರು. ಇವರೇ ನಮ್ಮಮ್ಮ. ಹಾಯ್ ಮೇಡಮ್. ನಮ್ಮಮ್ಮನ ಹೆಸರು ನೇತ್ರ ಅಂತ. ಅವರು ನನ್ನ ಮಗನ ಜೊತೆ ಟಿವಿ ನೋಡ್ತವ್ರೆ. ಇದೆ ನನ್ನ ಪುಟಾಣಿ. ಹಾಯ್ ಮಾಡು ಪಾಪ. ಹಾಯ್ ಮಾಡು. ಹಾಯ್. ಎವ್ವಿ ಕೀಟ್ಲೆ ನನ್ನ ಮಗ. ಮಕ್ಳಿರೋ ಮನೇಲಿ ಎವ್ವಿ ಕಾಟ್ಲೆ ಮಾತ್ರ ತುಂಬ ಕಿರಿಕ್ ಮಾಡ್ತಾ ಇರ್ತಾನೆ. ನಿಮ್ಮ ಮನೇಲಿ ಹೀಗೆದಾ? ಫೈನಲಿ ನಮ್ಮ ಚಿಕ್ಕು ಬಂತು. ಇಷ್ಟೊತ್ತು ಗಂಟೆ ನಮ್ಮ ಚಿಕ್ಕಗೋಸ್ಕರ ವೆಯ್ಟ್ ಮಾಡಿದೆ. 9 ಗಂಟೆಗೆ ಬರ್ತೀನಿ ಅಂತ 10 ಗಂಟೆ ಆಯಿತು, ಇವಾಗ ಬಂದೈತೆ. ಸೊ ಈ ವ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ನಮ್ಮ ಚಿಕ್ಕದು ಆಟೋ ಇದೆ. ಸೊ ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಇನ್ನೂ ಅಭಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ. ಫಸ್ಟು ನಾನು ಅಭಿನ ಪಿಕ್ ಮಾಡಿಕೊಂಡು ಆಮೇಲೆ ಹೋಗಬೇಕು. ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ಚಿಕ್ಕು ಯಾವ ಬಸ್ ಸ್ಟ್ಯಾಂಡ್ ಹತ್ರ ವೆಯ್ಟ್ ಮಾಡ್ತಾ ಇರೋದು ಅಭಿ? ಗೊರಗುಂಟೆಪಾಳ್ಯ ಮೆಟ್ರೋ ಸ್ಟೇಷನ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಾನಂತೆ. ಇಷ್ಟೊತ್ತಾಗೋಗ್ಬಿಟ್ಟಿದೆ. ಅವನು 9 ಗಂಟೆಗೆ ಬಂದಿದ್ದಾನೆ. ಬಟ್ ನಮ್ಮ ಚಿಕ್ಕು ನನ್ನ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ಫಸ್ಟ್ ಇಲ್ಲಿ ಬಂದರು. ಸೊ ಹಂಗಾಗಿ ಹೋಗ್ತಾ ಇದ್ದೀವಿ. ಫಸ್ಟ್ ನನ್ನೇ ಪಿಕ್ ಮಾಡ್ತಿದ್ದು ಬಂದರು ನಮ್ಮ ಚಿಕ್ಕು. ಸೊ ಹಂಗಾಗಿ ಪಾಪ ಅಭಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ ಮೆಟ್ರೋ ಸ್ಟೇಷನ್ ಹತ್ರ. ಅಲ್ಲಿಗೆ ಹೋಗಿ ಅವನ್ನ ಪಿಕ್ ಮಾಡಿ ನಾವು ಸುಂಕದಕಟ್ಟೆಗೆ ಹೋಗಬೇಕು. ಅಲ್ಲಿ ನಿಂತಿದ್ದಾನೆ ಅನಿಸುತ್ತೆ. ಹಾಂ. ಸೊ ಫೈನಲಿ ನಾವು ಅಭಿ ಹತ್ರ ಬಂದ್ವಿ. ಇವನೇ ನೋಡಿ ಅಭಿ. ಹಾಯ್ ಮಾಡು ಅಭಿ. ಅಲ್ಲೇ ಒಪ್ಪಲ್ಲೇ 12 ಗಂಟೆ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ರಾಕಿ ಮನೆಯಿಂದ ಸ್ವಲ್ಪ ಹಿಂದೆ ಇದ್ದೀವಿ. 12 ಗಂಟೆ ಆಗಿದ ತಕ್ಷಣ ಹೋಗೋಣ ಅಂತ ಟೈಮ್ ಆಯಿತು. ಸೊ ಹಂಗಾಗಿ ರಾಕಿ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೇ ಒಪ್ಪಲ್ಲೇ ಅಲ್ಲಣಿರೋದು ಎಲ್ಲಿ ಅಷ್ಟೊಂದಿದೆ. ಬರ್ತಾನಂತ ಸೈಕಲ್ ಇದ್ದಾವಲ್ಲ, ಇಲ್ಲೇ ಗೇಟು ಬೀಗ ಹಾಕಿದ್ದ ಬರೋಣ. ಫೈನಲಿ ರಾಕಿ ಮನೆ ಹತ್ರ ಇದ್ದೀವಿ. 15 ನಿಮಿಷ ಇರ್ಬೇಕಣ್ಣ. ಫೈನಲಿ ಇವಾಗ ರಾಕಿ ಮನೆ ಹತ್ರ ಇದ್ದೀವಿ. ಇನ್ನೂ ಒಂದು 12 ನಿಮಿಷ ಇದೆ 12 ಗಂಟೆಗೆ. ಸೊ ಗಾಡೀಲಿ ವೆಯ್ಟ್ ಮಾಡ್ತಾ ಇದ್ದೀವಿ. 12 ಗಂಟೆ ಆಗಿದ ತಕ್ಷಣ ಹೋಗತ್ತೆ. ಮನೆ ಒಳಗಡೆ ಹೋಗಿ ವಿಶ್ ಮಾಡಬೇಕು. ಹೇಳಿ ಡೈರೆಕ್ಟರ್ ಏನಾದ್ರು ಟಿಪ್ಸ್ ಕೊಡಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ. ಗುಡ್ ನೈಟ್ ಎಲ್ಲ ಮಳೆ ಕೇಳಿ 12 ಗಂಟೆ ಆಯಿತು. ಇವ್ರು ನಮ್ಮ ಒಂಜಿ ಬೇಡೇಟ ಡೈರೆಕ್ಟರು. ಇವರು ಗೊತ್ತಲ್ಲ, ಇವರು ಒಂಜಿ ಬೇಟೇಟದಲ್ಲಿ ನಮ್ಮ ಚಿಕ್ಕನು ಮಾಡಿದ್ರು. ಹಾಯ್ ಮಾಡು ಚಿಕ್ಕು. ಗುಡ್ ಮಾರ್ನಿಂಗ್, ಗುಡ್ ನೈಟ್, ಬಾಯ್ ಬಾಯ್. ಸ್ವಲ್ಪ ನಮ್ಮ ಚಿಕ್ಕ ಕಾಮಿಡಿ, ಹಂಗಾಗಿ ಅವ್ರ ಜೊತೆ ಯಾರಿದ್ರು ನಗಿಸ್ತಾ ಇರ್ತಾರೆ. ನಾವೆಲ್ಲ ಸೀರಿಯಸ್. ಇಲ್ಲ, ಎಲ್ಲ ಫ್ರೆಂಡ್ಲಿಯಾಗಿ ಇರ್ತಾರೆ.
ಹೆಂಗಿದೆ ಒಂಚಿ ಬಿರಿಟ ಕಮೆಂಟಲ್ಲಿ ತಿಳಿಸಿ. ಇವರೇನೆ ಡೈರೆಕ್ಟ್ ಮಾಡಿದ್ದು, ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ರು, ಹಂಗಾಗಿ ಚೆನ್ನಾಗಿ ಬಂತು ಒಂಚಿ ಬಿರಿಟ. ಇವತ್ತು ಪ್ರೌಡ್ ಆಗ್ತಾ ಇದೆ ಚೇತನ್ ಮೇಲೆ, ನಮ್ಮ ಮೂವಿ ಬಗ್ಗೆ ಪ್ರಮೋಷನ್ ಮಾಡ್ತಾವಳೆ ಅವಾಗಲಿ ಅಂತ. ಇಷ್ಟು ದಿನ ಇತ್ತಿಲ್ವಾ, ನೋಡಿ ಹೆಂಗೆ ಮಾತಾಡ್ತಾ ಇದ್ದೀನಿ ಅಂತ. ಇನ್ನು ನೆಕ್ಸ್ಟು ಅವ್ನಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಇನ್ನು ನೆಕ್ಸ್ಟು 2 ಶಾರ್ಟ್ ಫಿಲಮ್ದು ಕತೆ ಬರ್ತಿದ್ದಾನೆ. ಈ ಪ್ರೀತಿ ಪ್ರೋತ್ಸಾಹ ಮನ್ಸಲ್ಲಿ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ವ್ಯಕ್ತಪಡಿಸೋದು ಬೇಡ. ಇನ್ನು 5 ನಿಮಿಷ ಇರೋದು. ಸೊ ಹಂಗಾಗಿ ಕೇಕ್ ಎಲ್ಲ ತೊಗೊಂಡು ಮೇಲೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಹೋಗ್ತಾ ಇದ್ದೀವಿ, ನಿಧಾನಕ್ಕೆ ಹೋಗ್ತಾ ಇದ್ದೀವಿ, ಸೌಂಡ್ ಆಗ್ಬಾರ್ದು ಅಂತ. ಟೈಮ್ ತೋರಿಸು ಚಿಕ್ಕು. ನೋಡಿ ಇನ್ನು 4 ನಿಮಿಷ ಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ಅದೇನು ಆಯ್ ಮಾಡ್ಸೈ. ಸುಮ್ಮನೆ ಹಿಂಗೆಲ್ಲ ಹೇಳ್ಬೇಡ್ವೋ. ಈಗ ಅವಳೆ ಮುಂದಿನ ವರ್ಷಕ್ಕೆ ಕ್ರೀಮ್ ಇವಾಗಲೇ ಹಾಕ್ದಂಗೆ ಐತೆ ಕ್ರೀಮು. ಫೈನಲಿ ಅವ್ನ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಸೊ ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಬರ್ಡೇ ಬಾಯ್ ಖುಷಿ ಆಯಿತು, ಸರ್ಪ್ರೈಸ್ ಅವನಿಗೂ ಇಷ್ಟ ಆಯಿತು ಅಂದ್ಕೊತೀನಿ, ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇದೇ ಥರ ವ್ಲಾಗ್ಸ್ಗೆ ನನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ರಿಟರ್ನ್ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅವನಿಗಂತೂ ತುಂಬ ಖುಷಿ ಆಯಿತು. ಈ ಸರ್ಪ್ರೈಸ್ ಪ್ಲಾನು ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಸಪೋರ್ಟ್ ಮೀ.